ಗರ್ಲ್ ಎಂದರೆ ಸಾಮಾನ್ಯವಾಗಿ ಕನಿಷ್ಠ ರೀತಿಯಲ್ಲಿ ಕಾಣುವುದು ಇಂದಿಗೂ ಇದೆ. ಬಾರ್ ಗರ್ಲ್ಸ್ ಎಂದರೆ ಅದು ಕೇವಲ ಡ್ಯಾನ್ಸ್ ಮಾತ್ರವಲ್ಲದೆ ಗ್ರಾಹಕರನ್ನ ಎಲ್ಲ ರೀತಿಯಿಂದಲೂ ತೃಪ್ತಿಪಡಿಸಬೇಕು ಎನ್ನುವ ಮಾತು ಕೂಡ ಇದೆ. ಕೆಲವರು ಖುಷಿಯಿಂದ ಈ ಕೆಲಸಕ್ಕೆ ಬಂದರೆ ಮತ್ತೆ ಕೆಲವರು ಮೋಸದಿಂದ, ಇನ್ನು ಕೆಲವರು ಹಣಕ್ಕಾಗಿ ಬರುವುದು ಇದೆ. ಆದರೆ ಮೋಸದಿಂದ ದುಬೈಗೆ ಬಾರ್ ಗರ್ಲ್ ಆದ ರಾಧಾ ಕಲ್ಯಾಣ ನಟಿ ಚಿತ್ಕಾಲ್ ರಂಗಸ್ವಾಮಿ ಅವರು ಅದರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿರುವ ಚಿತ್ರಾಲ್ ಅವರು ಬಾರ್ ಗರ್ಲ್ ಎನ್ನುವುದು ಕೇಳಲ್ಲ, ಅದರ ಅನುಭವ ಹೇಗಿರುತ್ತದೆ ಎನ್ನುವ ಬಗ್ಗೆ ಮಾತನಾಡಿದ್ದಾರೆ. ನನ್ನನ್ನ ಡ್ಯಾನ್ಸ್ ಈವೆಂಟ್ಗೆ ಎಂದು ದುಬೈಗೆ ಕರೆದುಕೊಂಡು ಹೋದರು. ಆದರೆ ಅದು ಡ್ಯಾನ್ಸ್ ಆಗಿರಲಿಲ್ಲ, ಆದರೆ ಬಾರ್ ಗರ್ಲ್ ಆಗಿ ಸೇರಿಸಿದರು ಎನ್ನುತ್ತಲೇ ತಮ್ಮ ಅನುಭವವನ್ನ ತೆರೆದಿಟ್ಟಿದ್ದಾರೆ ನಟಿ. ಮೈಸೂರಿನ ಚಿತ್ರಾಲ್ ರಂಗಸ್ವಾಮಿ ಅವರದು ನೋವಿನ ಕತೆ. ತಂದೆ 9ನೇ ಕ್ಲಾಸಿನಲ್ಲಿಯೇ ಬಿಟ್ಟು ಹೋದರು. ಅಮ್ಮ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮಗಳನ್ನ ಬೆಳೆಸಿದರು. ರಂಗಸಂಗಮ ನಾಟಕ ಸಂಸ್ಥೆಗೆ ಸೇರಿಕೊಂಡ ಚಿತ್ರಾಲ್ ಅವರಿಗೆ ಹೆಚ್ಚು ಓದುವ ಆಸೆ. ಆದರೆ ಕಾಲೇಜು ಫೀಸು ಕಟ್ಟಲಾಗದೆ ಸೇಲ್ ಗರ್ಲ್ ಆಗಿ ಸೇರಿಕೊಳ್ಳುತ್ತಾರೆ. ಆದರೆ 18 ವರ್ಷ ತುಂಬಿಲ್ಲ ಎಂದು ಅಲ್ಲಿಂದ ತೆಗೆಯಲಾಗುತ್ತದೆ. ನಟಿಯಾಗುವ ಕನಸು ಆ ಸಮಯದಲ್ಲಿ ಮೂಡುತ್ತದೆ. ಆದರೆ ಆಗಿದ್ದೇ ಬೇರೆ. ಚಿತ್ರಾಲ್ ಅವರೇ ಹೇಳುವಂತೆ, ಒಂದು ದಿನ ಡ್ಯಾನ್ಸ್ ಇವೆಂಟ್ ಇದೆ ಎಂದು 1,25,000 ಸಂಬಳ ಕೊಟ್ಟು ದುಬೈಗೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಪಾಸ್ಪೋರ್ಟ್ ಸೀಸ್ ಮಾಡಿಕೊಂಡು ಒಂದು ರೂಮ್ನಲ್ಲಿ ಲಾಕ್ ಮಾಡಿ ಬಾರ್ ಡ್ಯಾನ್ಸರ್ ಆಗಲು ಹೇಳಿದರು ಎಂದು ಆ ದಿನಗಳನ್ನ ನೆನೆದಿದ್ದಾರೆ ನಟಿ. ಅಲ್ಲಿ ಸಿಲುಕಿಕೊಂಡು ಕಷ್ಟಪಟ್ಟೆ. ವಾಪಸ್ ಕಳಿಸಲು ಕೇಳಿಕೊಂಡರೂ ನನ್ನನ್ನ ಕರೆತರಲು ಇಷ್ಟು ಹಣ ಖರ್ಚಾಗಿದೆ, ಕೊಟ್ಟರೆ ಬಿಡುವುದಾಗಿ ಹೇಳುತ್ತಾರೆ. ನನ್ನ ಬಳಿ ಹಣ ಇರಲಿಲ್ಲ. ನನ್ನ ತಾಯಿಗೆ ಹೇಳಿದಾಗ ಚಿನ್ನ ಅಡವಿಟ್ಟು ಸಹಾಯ ಮಾಡುವುದಾಗಿ ಹೇಳುತ್ತಾರೆ. ಅಲ್ಲಿ ನಾನು 3 ತಿಂಗಳು ಉಳಿದುಕೊಂಡು ಬಾರ್ ಡ್ಯಾನ್ಸರ್ ಆಗಿದ್ದೆ ಎಂದು ಹೇಳಿದ್ದಾರೆ. ಆದರೆ ಇದಾಗಲೇ ನಟಿ ಹೇಳಿರುವಂತೆ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ಆ ಎಕ್ಸ್ಪೀರಿಯನ್ಸ್ ನಾನು ಬೇಕು ಅಂತಂದ್ರೂ ಈಗ ಮತ್ತೆ ಸಿಗಲ್ಲ ಎಂದಿದ್ದಾರೆ. ಸಾಮಾನ್ಯವಾಗಿ ಬಾರ್ ಗರ್ಲ್ ಎಂದರೆ ಸೆಕ್ಸ್ ವರ್ಕರ್ ಎನ್ನುತ್ತಾರೆ. ಆದರೆ ದುಬೈನಲ್ಲಿ ಆ ರೀತಿ ಇಲ್ಲ. ನಮ್ಮ ಪರ್ಮಿಷನ್ ಮುಖ್ಯವಾಗುತ್ತದೆ. ನಮಗೆ ಇಷ್ಟವಿಲ್ಲದಿದ್ದರೆ ಯಾವುದಕ್ಕೂ ಫೋರ್ಸ್ ಮಾಡುವುದಿಲ್ಲ ಎಂದಿದ್ದಾರೆ. ಅಲ್ಲಿ ಬರುವ ಕಸ್ಟಮರ್ ಫ್ಯಾಮಿಲಿ ಬಿಟ್ಟು ಕೆಲಸಕ್ಕೆ ಬಂದಿರುತ್ತಾರೆ. ಸೊ ಅಲ್ಲಿ ಇರುವವರನ್ನೇ ಫ್ಯಾಮಿಲಿ ಎನ್ನುವ ರೀತಿಯಲ್ಲಿ ನೋಡುತ್ತಾರೆ. ಅಲ್ಲಿ ಕೋಡ್ ವರ್ಡ್ ಇರುತ್ತದೆ. ಕಾಫಿ ಶಾಪ್, ಶಾಪಿಂಗ್ ಎಂದು ಇರುತ್ತದೆ. ಕಾಫಿ ಶಾಪ್ ಎಂದರೆ 1 ಗಂಟೆ ಮಾತನಾಡುವುದು. ಆಗ ಅವರಿಗೆ ಹೆಚ್ಚು ಹಣ ಕೊಡುತ್ತಾರೆ. ಶಾಪಿಂಗ್ ಎಂದರೆ ಅವರು ಹೊರಗಡೆ ಕರೆದುಕೊಂಡು ಹೋಗಿ 4 ಗಂಟೆಗಳ ಒಳಗೆ ನಮ್ಮನ್ನ ಬಾರ್ಗೆ ಬಿಡಬೇಕು ಎಂದುತ್ತಾರೆ. ನಾವು ಕೋಣೆಯಲ್ಲಿ ಯಾರಾದರೂ ಹುಡುಗಿ ಇಲ್ಲ ಎಂದು ತಿಳಿದ ತಕ್ಷಣ ಶಾಪಿಂಗ್ಗೆ ಹೋಗಿರುವುದು ತಿಳಿಯುತ್ತದೆ. ಅವಳು ಬರುವವರೆಗೂ ನಮಗೆ ತುಂಬಾ ಕುತೂಹಲ ಇರುತ್ತದೆ. ಏನು ಮಾಡಿದ್ದೆ, ಎಲ್ಲಿಗೆ ಹೋಗಿದ್ದೆ, ಏನಾಯಿತು ಎಂದೆಲ್ಲ ಕೇಳುತ್ತೇವೆ. ಆ ಅನುಭವ ತುಂಬಾ ರೋಚಕವಾದದ್ದು ಎಂದಿದ್ದಾರೆ ನಟಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.